ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ರಾಮ ಮಂದಿರದ ಈ ಲೂಟಿಯ ಹಣ ನಿಜವಾಗಿ BJP ಮತ್ತು RSSಗೆ ದೊಡ್ಡ ಹೊಡೆತ ಕೊಡ್ತದನ? ನಿಧಾನಕ್ಕೆ ಇದು ರಾಷ್ಟ್ರವ್ಯಾಪಿಯಾಗಿ ಬೆಳೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಚಂಪತ್ ರಾಯ್, ಬನ್ಸಾಲ್ ಮತ್ತು ಗೋಪಾಲರಾವ್, ಅನಿಲ್ ಮಿಶ್ರಾ ಇವರೇನೋ ರಾಜೀನಾಮೆ ಕೊಟ್ಟರು, ಹೊರಗೆ ಬಂದರು, ಏನೆಲ್ಲ ಆಯಿತು. ಆದ್ರೆ ಎಷ್ಟು ಕೋಟಿ ಹೊಡೆದಿದ್ದಾರಪ್ಪ ಇವರು, ಏನೇನು ಹೊಡೆದಿದ್ದಾರೆ ಅನ್ನೋದನ್ನು ಇವತ್ತು ಲೆಕ್ಕ ಹಾಕಿದರೆ ಇದು ನಿಶ್ಚಿತವಾಗಿಯೂ BJP ಮತ್ತು RSS ಜೊತೆ ವಿಶ್ವ ಹಿಂದೂ ಪರಿಷತ್ತಿಗೆ ಬಲು ದೊಡ್ಡ ಹೊಡೆತವನ್ನು ಕೊಡುವಂಥದ್ದು. ಇಂಥವ್ರನ್ನು ಯಾಕೆ ಇವರು ಇಲ್ಲಿವರೆಗೆ ಇಟ್ಟುಕೊಂಡ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇವತ್ತದ. ಯಾಕಂದರೆ ಇವತ್ತು ವಿಶ್ವ ಮಟ್ಟದಲ್ಲಿ RSSನ್ನು ನೋಡ್ತಾ ಇರ್ತಾರೆ. ಆದರೆ ಯಾವುದೇ ದೃಷ್ಟಿಯಿಂದ ನೋಡಲಿ, ನಾವು ಕೋಮುವಾದ ದೃಷ್ಟಿ ನೋಡಲಿ, ಮತ್ತೆ ದೃಷ್ಟಿ ನೋಡಲಿ, ಜಗತ್ತಿನ ದೊಡ್ಡ ಸಂಸ್ಥೆ ಆಗಿ ಬೆಳೆದು ನಿಂತದೆ ಇವತ್ತು. ಇಂಥ ಒಂದು ಸಂದರ್ಭದಲ್ಲೇ ಇವತ್ತಿದು ಮೂಲ ರಾಮನ ಹಿಡ್ಕೊಂಡು ಬಂದಂಥವ್ರು, ಹಿಂದುತ್ವ ಮತ್ತು ರಾಮ 370 ಇವೆಲ್ಲ ಹಿಡ್ಕೊಂಡು ಬಂದಂಥ BJPಗರು ಮತ್ತು RSSಗರು ಇವತ್ತು ಆ ಸ್ವತಃ ರಾಮ ಮಂದಿರದಲ್ಲೇ, ಅದರ ಭೂಮಿಯಲ್ಲೇ, ಅಲ್ಲಿಯ ಖಜಾನೆ ಮೇಲೆ, ಅಲ್ಲಿಯ ಕಾಣಿಕೆಗಳ ಮೇಲೆ, ಇವುದ್ರ ಮೇಲೆಲ್ಲ ಇಂಥ ಒಬ್ಬ ಆರೋಪಿತರನ್ನು ನೇಮಿಸೋದು, ಅದು ಇಲ್ಲಿಯವರೆಗೆ ಅವರನ್ನು ಸಹಿಸ್ಕೊಂಡು ಬಂದಿದ್ದು. ಯಾಕಂದ್ರೆ ಇವತ್ತು RSS ಬಗ್ಗೆ ಸಹಜವಾಗಿ ನಾವೆಲ್ಲ ಒಂದಿಷ್ಟು ಆದರ್ಶಗಳನ್ನು, ಹೌದಪ್ಪ ಆದರ್ಶ, ಕೆಲವು ಸಿದ್ಧಾಂತಗಳನ್ನ ಒಪ್ತಾ ಇಲ್ಲ, ಆ ಮಾತು ಬೇರೆ. ಆದ್ರೆ ಒಳ್ಳೆಯ ಸಮಾಜ ಕಟ್ಟುವಲ್ಲೇ, ಸಮಾಜದಲ್ಲೇ ಗುರು ಹಿರಿಯರ ಬಗ್ಗೆ ಗೌರವ ಕೊಡಿಸುವಲ್ಲೇ ಈ ಶಾಖೆಗಳು ಒಳ್ಳೆಯ ಕೆಲಸ ಮಾಡ್ತಾವಪ್ಪ. ಮಕ್ಕಳ ದೇಶಕ್ಕೆ ಹೋಗಿ ಬೆಳೆಸೋದಕ್ಕೆ ರಾಷ್ಟ್ರೀಯವಾದವನ್ನು ಸರಿಯೋ ತಪ್ಪು ಡಿಸ್ಕಷನ್ ಬೇರೆ ಅದು. ಬಟ್ ರಾಷ್ಟ್ರದ ಬಗ್ಗೆ, ದೇಶದ ಬಗ್ಗೆ ಕಲ್ಪನೆ ಕೊಡೋದು ಜೊತೆ ಒಂದಿಷ್ಟು ಮಿಸ್ಟೇಕ್ಸು ಇದ್ದಾವೆ, ಮೇನ್ ಮಿಸ್ಟೇಕ್ಸ್ ಇದ್ದಾವೆ, ಆ ಮಾತು ಬೇರೆ. ಯಾಕಂದರೆ ವರ್ಣಾಶ್ರಮ ಪದ್ಧತಿಯಲ್ಲಿ ನಂಬಿಕೆ ಇಡುವಂಥದ್ದು, ಮೇಲು ಕೀಳು ಇಟ್ಕೊಂಡು ಹೋಗುವಂಥದ್ದು ಬಾಯಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಸಮಾಜಗಳು ಅಂತೇಳಿ, ಅವೆಲ್ಲೂ ಕಂಡು ಬರೋದಿಲ್ಲ ವಾಸ್ತವದಲ್ಲೇ. ಆ ಎಲ್ಲ ನೆಲೆಗಟ್ಟಿನಲ್ಲಿ ಏನೂ ಇರಲಿ, ಚರ್ಚೆ ಮಾಡೋದು ನಮ್ಮೊಳಗಿನ ನಮ್ಮ ಮಾತದು. ಇವತ್ತು ಎಷ್ಟೋ ಬದಲಾವಣೆ ಆಗಿದ್ದಾವೆ. RSSನಲ್ಲೇ ಒಂದು ಕಾಲಕ್ಕೆ ತ್ರಿವರ್ಣ ಧ್ವಜವನ್ನು ಒಪ್ತಾ ಇರಲಿಲ್ಲ, ಇವತ್ತು ಒಪ್ಕೊಳ್ತಾ ಇದ್ದಾರೆ. ನೋಡ್ರಿ, ಈ ವ್ಯವಸ್ಥೆ ಒಪ್ಪಿಸ್ತದೆ, ಇಲ್ಲಾಂದ್ರೆ ಅಧಿಕಾರ ಸಿಗೋದಿಲ್ಲ ಕೈಗೆ. ಇವತ್ತು ಗೊತ್ತಾಗಿದೆ ಅವ್ರಿಗೆ. ಹೀಗಾಗಿ OBC ನಮ್ಮವರು, ಎಲ್ಲರೂ ನಮ್ಮ ಬಟ್ ಹೆಂಗೆ ಶುರು ಮಾಡಿದರು. ಅದೆಲ್ಲ ಸರಿ. ಆದರೆ ನಾವು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕಾದ್ರೆ ನಾವು ಪ್ರಾಮಾಣಿಕರಿರಬೇಕು, ಬೇಡವೋ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಮೊದಲು ಏನಿತ್ತು, ಸಾಮಾನ್ಯ ಕಾರ್ಯಕರ್ತ RSS ಅವರು ಅಥವಾ ಈ ಒಂದು ನಮ್ಮ RSS ಸೇವಕರು ವಿಶೇಷವಾಗಿ ಏನಪ್ಪ ಸರಳ ಜೀವನವನ್ನು, ಉನ್ನತವಾದ ವಿಚಾರಗಳನ್ನು ಹೊಂದಿದ್ದಾರಪ್ಪ ಅಂತೆಲ್ಲ ಅಂದ್ಕೊಂಡು ಬಂದಿದ್ವಿ. ಅದ್ರ ನಂತರದಲ್ಲಿ ಅದು ಭಾಳಷ್ಟು ವಿಷಯಗಳಲ್ಲಿ ತಪ್ಪಪ್ಪ ಇದು ಅನ್ನುವಂಥದ್ದು, ಅದ್ರ ತಪ್ಪಿದಷ್ಟು ಕಂಡು ಬರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು ಕಾಲಕ್ಕೆ RSSದ ಆವತ್ತಿನ ಸಂಚಾಲಕರಿದ್ದಂಥವ್ರಾಗಿರ್ಬೋದು, BJP ನಾಯಕರಾಗಿರ್ಬೋದು, ಸೈಕಲ್ಗಳ ಮೇಲೆ ಅಡ್ಡಾಡ್ತಾ ಮಾಡ್ತಾ ಜನಕ್ಕೆ ಹೋಗಿ ಭೇಟಿ ಆಗ್ತಾ ಮಾಡ್ತಾ ಬಂದಿರು. ಬಟ್ ಇವತ್ತು ಮೋದಿಯವ್ರ ಕಾಲದಲ್ಲಿ ಅದು ನಾವು ಕಾಣ್ತಾ ಇಲ್ಲ. ಇವತ್ತು Z+ ನಮ್ಮ ಮೋಹನ್ ಭಾಗವತ್ ಅವ್ರಿಗೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಸುರಕ್ಷಿತ, ಹೌದು ಜೀವಕ್ಕೆ ಅಪಾಯದ ಒಪ್ಪುವ ಮಾತನ್ನು ಇಲ್ಲಂತಲ್ಲ. ಆದರೆ ಈ ಪ್ರಮಾಣದಲ್ಲಿ ಅವರು ಸುರಕ್ಷಿತವಾಗಿ ಇಟ್ಕೊಂಡು ಹೋಗುವಂಥದ್ದು, ಮತ್ತು ಮೇರಾಗ ಅವ್ರ ಆಯುಷ್ಯಾರಾಮಿ ಜೀವನಗಳನ್ನ ಇವತ್ತು ನೋಡ್ತಾ ಇದ್ದಾಗ, ಅನೇಕ RSS ಸಂಘದ ಕಾರ್ಯಕರ್ತರು ನೋಡಿದಾಗ ಅವರ ಬದುಕ ಹೊರಮಗ್ಗಲಲ್ಲಿ ಒಳ್ಳೆಯ ಒಬ್ಬ ಶ್ರೇಷ್ಠ ವ್ಯಕ್ತಿಪ್ಪ ಅಂತ ಅನಿಸಿದ್ರು, ಒಳಗೆ ಎಲ್ಲೋ ಟೊಳ್ಳದನ ಅನ್ನುವಂಥದ್ದು ಈಗಂತೂ ಓಪನ್ ಆಗಿ ರಾಷ್ಟ್ರ ತುಂಬ ಚರ್ಚೆ, ಒಂದೇ ಚರ್ಚೆ. ಯಾರಪ್ಪ ಚಂಪತ್ ರಾಯ್ ಯಾರು, ಗೋಪಾಲರಾವ್ ಯಾರು, ಅನಿಲ್ ಮಿಶ್ರಾ ಯಾರು, ಇವೆಲ್ಲನೂ ಹೋಗಿ ಮೋದಿಯವರಿಗೆ RSS ಅವ್ರಿಗೆ ಜೋಡಣೆ ಆಗ್ತಾಯಿದ್ದಾವೆ. ಹೀಗಾಗಿ ಇಲ್ಲಿವ್ರಿಗೆ ಏನು ಮಾಡಿದ್ರಪ್ಪ, ಇಂಥ ಜನರು ಇಲ್ಲಿ ಇಟ್ಕೊಂಡ್ರೇನಪ್ಪ ಇವರು RSSಗರು ಅಂತೇಳಿ. ಈಗಾಗಲೇ ಮೋದಿಯವರಂತೂ ಅಧಿಕಾರಕ್ಕಾಗಿ ಏನು ಮಾಡಿದ್ದಾರೆ, ಬೇರೆ ಕಾಂಗ್ರೆಸ್ಸನ್ನು ಒಳಗೆ ತೊಗೊಂಡ್ರು, ಮತ್ತು SP ಅವ್ರನ್ನ ಒಳಗೆ ತೊಗೊಂಡ್ರು. ವೆಸ್ಟ್ ಬೆಂಗಾಲದಲ್ಲೇ ಅಲ್ಲಿ ಪಾಪ ಸೋತಿದ್ದಾರೆ ಈಗಾಗಲೇ. ವೆಸ್ಟ್ ಬೆಂಗಾಲದ ಮಹಿಳೆ ಹೆಣ್ಮಗಳು, ಒಬ್ಬ ಹೆಣ್ಮಗಳು ಮಮತಾ ಬ್ಯಾನರ್ಜಿ ಇರ್ಬೋದು, ಹುಂಬತನ ಇರ್ಬೋದು, ಏನೂ ಇರ್ಬೋದು, ಅವ್ರನ್ನು ಅವ್ರಿಗೆ ಅಲ್ಲಿ ನಡೆದುಕೊಂಡಂಥ ರೀತಿ, ಅದರಲ್ಲೂ ಏನಪ್ಪ ಅಂತಂದ್ರೆ ಈ TMC ಕಾರ್ಯಕರ್ತರ ಮೇಲೆ ಮಾಡಿದ ದಾಳಿ, ಅದೇ ಕಾಲಕ್ಕೆ ಸುವೇಂದು ಅಧಿಕಾರಿ ಮೂಲಕ ಅಲ್ಲಿ ನಡೆಸಿದಂಥ ಅನೇಕ ಈ ಕಾರ್ಯಕರ್ತರ ಮೇಲೆ ಹೊಡೆತ, ಆ ಒಟ್ಟಿನಲ್ಲಪ್ಪ ಇಲ್ಲಾಗಿಸಬೇಕು ಮಮತಾ ಬ್ಯಾನರ್ಜಿಯ ಪಾರ್ಟಿ ಅನ್ನುವಂಥ ಒಂದು ಈರ್ಷ್ಯೆಯ ಒಂದು ರಾಜಕೀಯ ನೋಡಿದಾಗ ಏನು BJP, ನಾವು ಯಾವ BJPಯನ್ನು ಕಾಣ್ತಾ ಇದ್ದೀವಿ ಕನಸ. ಇವತ್ತಿರುವಂಥ BJP ಯಾವುದು ಅಂತ ಯಾರನ್ನೂ ಎದರಲ್ಲಿ ಉಳಿಕೊಡ್ತಾ ಇಲ್ಲ. ಅಂದ್ರೆ ಮೂಲ ಅಜೆಂಡಾ ಇದು ಏನಪ್ಪ, ಅಧ್ಯಕ್ಷೀಯ ಪದ್ಧತಿ ಕಡೆಗೆ ಹೋಗ್ತಾ ಇದೆಯಾ ಅನ್ನೋದು. ಅದರಲ್ಲೂ ಮುಖ್ಯವಾಗಿ
ಡಿಲಿಮಿಟೇಷನ್ ನಿಮ್ಗೆ ಗೊತ್ತದ ಕ್ಷೇತ್ರ ಮರು ವಿಂಗಡಣೆ ಅದನ್ನು 800 ದಾಟಿಸಿಬಿಟ್ಟಿವಪ್ಪ ಅಂದ್ರೆ ನಾವು ಅಜರಾಮರ ಬಿ ಜೆ ಪಿಗರು ಯಾರು ನಮ್ಮ ಅಧಿಕಾರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ವಿಚಾರಧಾರೆಗೆ ಬಂದ ಇವತ್ತೆಲ್ಲ ಈ ಒಂದು ಏನಪ್ಪ ಪ್ರಾದೇಶಿಕ ಪಕ್ಷಗಳು ಸಣ್ಣ ಸಣ್ಣ ಪಕ್ಷಗಳೆಲ್ಲ ಒಡೆದು ತಮ್ಮ 362 ಏನಪ್ಪ ಬೇಕಾಗಿದ್ದು ಇವತ್ತು 2/3 ಮೆಜಾರಿಟಿ ಅದನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಭಗವದ್ಗೀತೆ ಬಗ್ಗೆ ವಾದ ಮಾಡ್ತಾರೆ. ನೀ ಕರ್ಮವನ್ನು ಮಾಡಪ್ಪ, ಪ್ರತಿಫಲ ವಿಚಾರ ಮಾಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಇಂಥ ಕರ್ಮ ಮಾಡಿದ ಪ್ರತಿಫಲ ಏನು ಬರೋದು? ಒಳ್ಳೆಯ ಕರ್ಮ ಮಾಡಿದ್ರೆ ಒಳ್ಳೇದು ಬರ್ತದೆ ರಿಸಲ್ಟ್, ಒಪ್ಪು ನಾವು ಮಾತನ್ನು. ಕೆಟ್ಟ ಕರ್ಮ ಮಾಡಿದಾಗ ಅದು ಕೆಟ್ಟದಾಗಿರ್ತದೆ. ಯಾಕಂದರೆ ಈ ದೇಶದಲ್ಲಿ ಇವತ್ತು ಎಷ್ಟೊಂದು ಸಮಸ್ಯೆಗಳಿದ್ದಾವೆ. ನಿರುದ್ಯೋಗ ಸಮಸ್ಯೆ ಅಂತ ಜ್ವಲಂತವಾಗಿ ಕಾಡ್ಲಿಕ್ಕತ್ತದ. ಅಂಥದ್ರಲ್ಲಿ ಶಿಕ್ಷಣದಲ್ಲಿ ಏನೇನೋ ಪೇಪರ್ ಲೀಕ್ಸು ಅವೆಲ್ಲ ಮಾಡಿ ತನ್ನ ಮೂಲ ವ್ಯಕ್ತಿತ್ವನ ಕಳ್ಕೊಂಡ್ಬಿಟ್ಟಿದೆ. ಇಲ್ಲಿ ಪ್ರಾಮಾಣಿಕ ಜನರು ಇಲ್ಲಪ್ಪ ಅಂತೇಳಿ ನನಗೆ IAS ಅಲ್ಲೇ ಯಾರ್ಯಾರೋ ಪ್ರೈವೇಟ್ ಅಂತಂದು ಸೇರಿಸುವಂಥ ಒಂದು ಕಾನೂನು ಮಾಡಿದರು. ಇವೆಲ್ಲವೂ ನೋಡಿದಾಗ ತಾವು ಬೇಕಾದಂಥ ತಂದು ಇಡುವಂಥ ತುರುಕುವಂಥ ಕೆಲಸ ಮಾಡಿದ್ದು ನೋಡಿದಾಗ ಒಳ್ಳೆಯ ವಿಚಾರವನ್ನು ಅದನ್ನು ಹಮ್ಮಿಸಲಿ, ಎಲ್ಲ ಕಡೆ ಹಬ್ಬಿಸೋದ್ರ ಜೊತೆಗೆ ಒಳ್ಳೆಯದನ್ನು ಮಾಡಲಿಲ್ಲ. ಯಾಕಂದ್ರೆ ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದಾಗಲಿ, ಎಲ್ಲ ಮಕ್ಕಳು ಉದ್ಯೋಗ ಮಾಡುವಂಥದ್ದಾಗಲಿ, ಇಡೀ ದೇಶದ ವ್ಯವಸ್ಥೆ ಬೆಳೆಯೋಂಗಾಗಲಿ, ಸ್ವದೇಶಿ ಮೂಮೆಂಟ್ ಆಗಲಿ, ಅದೆಲ್ಲ ಬಿಟ್ಟು ಕೆಲವು ಕಾರ್ಪೊರೇಟ್ ಕೈಯಲ್ಲಿ ದುಡ್ಡು ಕೊಟ್ಟು ಇಡೀ ದೇಶದ ಸಂಪತ್ತನ್ನು ಕೊಟ್ಟು 32 ಈ ಒಂದು PSOಗಳನ್ನು ಕೊಟ್ಟು ಅವೆಲ್ಲ ಇವತ್ತು ಉದ್ಯೋಗ ಇಲ್ಲ, ಏನಿಲ್ಲ, ಎಲ್ಲ ಏನಾಗಿಬಿಡೋದು ನಿರುದ್ಯೋಗಗಳ ತಾಂಡವಾಡ್ತಾ ಇದೆ. MSME ಇಲ್ಲ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಲ್ಲ. ಇವತ್ತಿನ ಹೋಟೆಲ್ ಇಂಡಸ್ಟ್ರಿಗೆ ಹೊಡೆತ ಕೊಡ್ತಾ ಇದ್ದಾರೆ, ಕಿರಾಣಿ ಅಂಗಡಿಗಳಿಗೂ ಸಹಿತ ಹೊಡೆತ ಕೊಡ್ತಾ ಇದ್ದಾರೆ. ಎಲ್ಲ ಮಾಲ್ಗಳು ಬಂದ ಕೂಡಲೇ ಸಣ್ಣ ಕಿರಾಣಿ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಅಲ್ಲಿ ವ್ಯಾಪಾರಿಗಳು ಅವರಿಗೆ ಹೊಡೆತ ಕೊಡ್ತಾ ಇದ್ದಾರೆ. ಸಣ್ಣ ವ್ಯಾಪಾರಿಗಳಿಗೆ, ಸಣ್ಣ ಕಾರ್ಮಿಕರಿಗೆ ಏನು ಬೆಲೆ ಇಲ್ಲ. ನಾವು ಇವತ್ತಿಷ್ಟು ಉದ್ಯೋಗ ಕೊಟ್ಟಿವಿ, ಅಷ್ಟು ಉದ್ಯೋಗ ಕೊಡ್ತೀವಿ, ಎಲ್ಲಾದರೂ ಉದ್ಯೋಗ ತೋರಿಸೋರು ನೋಡೋಣ ಬಂದ. ಇದಕ್ಕೆ ಇತರಿಗೆ ಕಳಸಿಟ್ಟಂಗೆ ಇವತ್ತು ರಾಮ ಮಂದಿರದಲ್ಲಿ ಹಣವನ್ನು ಸಹಿತ ಲೂಟಿ ಮಾಡುವಂಥವ್ರು ಈ ಒಂದು ಸಂಘ ಪರಿವಾರ ಜೊತೆ ಇರೋದರಿಂದಾಗೆ ಇವತ್ತು ಸಂಘ ಪರಿವಾರದ ಒಂದು ಮೌಲ್ಯ ಆದರ್ಶ ಯಾರು ಕಾಣ್ತಾ ಇದ್ವಿ ನಾವೆಲ್ಲ ಚಿಕ್ಕವರಿದ್ದಾಗ ಇವತ್ತೆಲ್ಲ ನಮ್ಮ ಕಣ್ಣಿಂದ ಬಿದ್ದು ಹೋಗುವುದನ್ನು ಗಮನಿಸಿದಾಗ ಇನ್ನು ಇದರ ಆಯುಷ್ಯ ಎಷ್ಟು ಅಂತ ಇದು ಭಾಳ ಮುಖ್ಯವಾಗಿದೆ. ಯಾಕಂದರೆ ಇಡೀ ಜನನ ಗೆದ್ದು ನಿಂತರೆ ಏನು ಮಾಡ್ಲಿಕ್ಕೆ ಸಾಧ್ಯದ? ಈಗ SIR ನೀವು 7% ಹೆಚ್ಚು ಕಡಿಮೆ ಮಾಡಬಹುದು ನೀವು ತಿಳ್ಕೊಂಡ್ರಿ, ಅಡ್ಡಿಲ್ಲ, ನಿಮ್ಗೆ ಗ್ಯಾರಂಟಿ ಮಾಡ್ಕೊಡ್ರಿ. EVM ಮೂಲಕನೂ ನೀವು ಕೆಲವು ಸಾಹಿತ್ಯ ಮಾಡ್ಕೊಂಡಿದ್ದೀರಿ, ಇಲ್ಲಂತಲ್ಲ. ಇಡೀ ಸಮುದಾಯ, ಇಡೀ ಜನ ನಿರುದ್ಯೋಗದಿಂದ, ಬಡತನದಿಂದ, ನೋವಿನಿಂದ, ಸಂಘಟನೆಯಿಂದ ಎದ್ದು ನಿಂತಂದ್ರೆ, ಒಗ್ಗಟ್ಟಾಗಿ ವಿರೋಧಾಗಿ ನಿಂತಂದ್ರೆ ಪ್ರತಿಭಟನೆ ಹೆಚ್ಚಾಗಿಬಿಡ್ತದೆ. ಏನು ಮಾಡ್ಲಿಕ್ಕೆ ಸಾಧ್ಯ? ಮೋದಿ ಮತ್ತು ಜಾರ್ ಅವರು ಜೊತೆಗೆ ಮೋಹನ್ ಭಾಗವತರವರು, RSSದವರು, ಸಂಘ ಪರಿವಾರದವರು. ಯಾಕಂದ್ರೆ ಅವ್ರನ್ನೆಲ್ಲ ಲೆಕ್ಕ ತೆಗೆದಾಗ, ಸಂಘ ಪರಿವಾರದ ಲೆಕ್ಕಪತ್ರ ತೆಗೆದಾಗ, ಲೆಕ್ಕಪತ್ರಗಳಿಗಿಂತ ಎಷ್ಟು ಜನ ಇದ್ದಾರೆ ಅನ್ನೋದು ಲೆಕ್ಕ ತೆಗೆದಾಗ ಅವ್ರು ಇರೋದು ಎಷ್ಟಪ್ಪ ಅಂದ್ರೆ ಒಂದು 10-15% ಒಳಗಿದ್ದಾರೆ. ಇವತ್ತೇನು ಎಲ್ಲ ಇನ್ನುಳಿದ ಜಾತಿ ಅವರು, ಇನ್ನುಳಿದ ವಿಚಾರಧಾರೆ ಅವ್ರನ್ನ ಇಲ್ಲಪ್ಪ ಬೆಳೆದಾರೆ ಬಿಡು ಹೋಗಲಿ ಅಂತ ಅನ್ನುವಾಗ ಹಿಂದುಳಿದ ಜಾತಿ ಅಥವಾ ದಲಿತರು ಒಂದಿಷ್ಟು ವಿಶ್ವಾಸ ಇಡುವ ಸಂದರ್ಭದಲ್ಲೇ ಮರಳಿ ಮತ್ತಿಂಥ ಒಂದು ಕೆಲಸ ಆಗಿದ್ದರಿಂದಾಗೆ ಯಾವ ರಾಮನನ್ನು ಸಂಪ್ರದಾಯಗಳನ್ನು ಬಿಟ್ಟು ತಮ್ಮತ್ತ ಬೆಳೆಸ್ಕೊಂಡು ಪ್ರಯತ್ನ ಮಾಡಿದರೋ ಇವತ್ತು ರಾಮನ ಹಣವನ್ನು ಇವತ್ತು ಏನಪ್ಪ ಒಬ್ಬ ವ್ಯಕ್ತಿಗಳಿಂದ ಅವ್ರ ವ್ಯಕ್ತಿನ ಅವರು ಚಂಪತ್ ರಾಯ್, ಗೋಪಾಲರಾವ್, ಅಣ್ಣಾ ಅವರು, ಅನಿಲ್ ಮಿಶ್ರಾ, ಇನ್ನುವರೆಗೂ ಅವ್ರ ಕುಟುಂಬದವರು ಯಾವ ರೀತಿಯಾಗಿ ಹೊಡೆದಿದ್ದಾರೆ. ಅದು 100 ಕೋಟಿ 1000 ಕೋಟಿ ಲೆಕ್ಕಿಲ್ಲ. ಅವು ಭೂಮಿಗಳು ಇವತ್ತೆಲ್ಲ ಹೋದ್ರೆ ಲೆಕ್ಕ ಹಾಕಿದ್ರೆ 1000 ಕೋಟಿ ಆಗ್ತದೆ, 1 ಲಕ್ಷ ಕೋಟಿ ಆಗ್ತದೆ. ಒಬ್ರು ಯಾರೋ ವಿಮರ್ಶೆ ಹೇಳ್ತಾಯಿದ್ರು 3 ಲಕ್ಷ ಕೋಟಿ ಅನ್ನುವಷ್ಟು ಮಟ್ಟಿಗೆ. ಅಂದ್ರೆ ಇದು ಮುಂಬರುವ ದಿನಗಳಲ್ಲಿ ಅಷ್ಟು ಸುಲಭವಾಗಿ BJPಗೆ ಮತ್ತು RSSಗೆ ತನ್ನ ವಿಚಾರಣೆ ಹೇಳುವಲ್ಲೇ ಅಡ್ಡ ಬರೋದು ಗ್ಯಾರಂಟಿ ಅಂತೇಳಿ. ಯಾಕಂದ್ರೆ ನಾವು RSS ಅಂದ ತಕ್ಷಣ ಒಂದು ನೈತಿಕ ಮೌಲ್ಯ ಬರ್ತದೆ. ಆ ವಿಚಾರ ಸಿದ್ಧಾಂತ ಬೇರೆ, ಸಿದ್ಧಾಂತ ನಾವು ಟೀಕೆ ಮಾಡೋಣ, ಮತ್ತೇನು ಮಾಡೋಣ. ಆದರೆ ಒಂದು ನೈತಿಕತೆ ಹೌದು, ಪಾಪ ಯೋಗ್ಯರು, ಒಳ್ಳೆ ಬದುಕು ಮಾಡೋರು, ಸಾದಾ ಜೀವನ ಮಾಡುವಂಥವ್ರು ಅನ್ನೋಂಥ ಒಂದು ಕಲ್ಪನೆ ನಮ್ಮಲ್ಲಿದೆ. ಅಲ್ಲಿ ಮೂಲಭೂತವಾದದ ಅದನ್ನು ನಾವು ಸರಿಸೋಣ. ಅದು ಸರಿಸಿದ್ರೆ ನಾವು ಹೇಳ್ತೀವಲ್ಲ ಕಮ್ಯುನಿಸ್ಟರ ಬಗ್ಗೆ ಏನು ಮಾತಾಡ್ತೀವಿ ನಾವು? ಕಮ್ಯುನಿಸ್ಟ್ ಬೆಸ್ಟ್ ಸಮಾನತೆ ತರುವಂಥದ್ದು. ಅದ್ರ ದುರಂತ ಏನಪ್ಪ ಅಂದ್ರೆ ಹಿಂಸೆ ಬಂದಬೇಕಾದ್ರೂ ಹೊಡೆ ತೆಗಿಬೇಕಂತೇಳಿ ಅದರಿಂದ ನಾವು ಕಮ್ಯುನಿಸಮನ್ನು ದೂರ ಸರಿಸ್ತಾ ಇದ್ವಿ. ಅದೇ ರೀತಿ ನಾಳೆ ಮೂಲ ರಾಮ ಪುರುಷನ ಹಿಂದುತ್ವದ ಒಂದು ಏನಪ್ಪ ಶಕ್ತಿ ರಾಮ ಇಲ್ಲಂದಾಗ ಈ ಹಿಂದುತ್ವದ ಹೋರಾಟ ಹಿಡ್ಕೊಂಡು ಹೋಗುವಂಥ RSSಗರು, BJPಗರು ಏನು ಮಾಡ್ಲಿಕ್ಕೆ ಸಾಧ್ಯ? ಏನು ಮತ್ತೊಂದು ಐಕಾನನ್ನು ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಮನ ಐಕಾನಿಂದ ಇವತ್ತು ಗೆದ್ದಿದ್ದಾರೆ, ಅಧಿಕಾರ ಹಿಡಿದಿದ್ದಾರೆ ಅಲ್ವಾ? ಇದಕ್ಕೆ ನಿಮಗೇನು ಅನ್ನಿಸ್ತದ? ರಾಮನ ಹಣ ಕಳ್ಳತನ ಮಾಡಿ ಆ ಕಳ್ಳಗೆ ಆಶ್ರಯ ಕೊಡೋದು, ಉಳಿಸೋ ಪ್ರಯತ್ನ ಮಾಡೋದು, ಇದೇನು ತೋರಿಸ್ತದೆ ಅಂದ್ರೆ ಇದು ಮುಚ್ಚಾಕೋ ಪ್ರಯತ್ನ ಮಾಡ್ತದೆ. ಇದರಿಂದ ಅವ್ರಿಗೆ ಒಳ್ಳೇದಾಗಲಿಕ್ಕಿಲ್ಲ. ಯಾಕಂದ್ರೆ ರಾಮನ ಶಾಪ ತಟ್ಟದೇ ಇರೋದಿಲ್ಲ ಅನ್ನೋದು ಸಾಮಾನ್ಯ ಜನರ ಬಗ್ಗೆ ಜನಸಾಮಾನ್ಯ ಮಾತಾಡ್ತಾ ಇದ್ದಾರೆ. ರಾಮನ ಹಣಪ್ಪ ಅದು ಅಪಾಯ ಕೊಟ್ಟ ಹೋಗ್ತದೆ ಅಂತೇಳಿ. ಆ ಅಪಾಯ BJP ಮತ್ತು RSSಗೆ ಆಗಬಾರ್ದು ಅನ್ನೋದು ಅದರ ಹಿತಚಿಂತಕರ ಒಂದು ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ?
ಇದು ನಿಮಗೆ ಲೈಕ್ ಆಗಿರ್ಬೋದು, ಆಗದೂ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಹೆಚ್ಚು ಧನ ಸತ್ಯದ ಕೈಗಳಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.